ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಜಂಟಿ ಕಾರ್ಯಾಚರಣೆಯನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಎನ್ಐಎ ಡಿಜಿ ಸಭೆ ನಡೆಸ್ತಾ ಇದ್ದಾರೆ. ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗಿದೆ, ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿಯ ಅವಲೋಕನವನ್ನ ಕೂಡ ಮಾಡ್ತಾ ಇದ್ದಾರೆ. ಯುದ್ದದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎನ್ಐಎ ಕೂಡ ವಿಚಾರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ, ಕಾರ್ಯಾಚರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸ್ಥಳೀಯ ನೆಟ್ವರ್ಕ್ ಏನು, ಉಗ್ರಗಾಮಿಗಳಿಗೆ ಯಾರು ಸಹಾಯ ಮಾಡಿರಬಹುದು, ಈ ತರದ ಅನೇಕ ವಿಚಾರಗಳು ಸ್ಥಳೀಯ ಪೊಲೀಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಸ್ಥಳೀಯ ಪೊಲೀಸರ ಸಹಕಾರ ಇದ್ರೆ ಎನ್ಐಎಗೆ ಇನ್ವೆಸ್ಟಿಗೇಟ್ ಮಾಡೋದು ಇನ್ನೂ ಬಹಳ ಸುಲಭ ಆಗತ್ತೆ. ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸ್ ಜೊತೆಗೆ. ಖುದ್ದಾಗಿ ಎನ್ಐಎ ಡಿಜಿ ಅಲ್ಲಿ ಪಹಲ್ಗಾಂವ್ನಲ್ಲಿ ಹೋಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ, ತನಿಖೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಪೊಲೀಸ್ ಮೇಲಧಿಕಾರಿಗಳ ಮೀಟಿಂಗ್ ಅನ್ನು ಕೂಡ ಕರೆದು ಅವ್ರ ಜೊತೆನೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಇನ್ನಷ್ಟು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆಸಿದ್ದಾರೆ. ಪಹಲ್ಗಾಂವ್ನಲ್ಲಿ ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಇನ್ನು ಏನೆಲ್ಲ ಮಹತ್ವದ ಮಾಹಿತಿಗಳು ಹೊರಬರುತ್ತೆ, ಇದೇ ಸಂದರ್ಭ ನೋಡಿ ಯಾವುದನ್ನು ಬಿಡ್ತಾ ಇಲ್ಲ. ಯಾರೆಲ್ಲ ಉಗ್ರಗಾಮಿಗಳಿದ್ದಾರೆ, ಯಾರೆಲ್ಲ ಉಗ್ರಗಾಮಿ ಚಟುವಟಿಕೆಗಳಿಗೆ ಇವತ್ತಿಗೂ ಕೂಡ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ಪ್ರತ್ಯೇಕ ಕಾಶ್ಮೀರ ಅಂತ ಪ್ರತ್ಯೇಕತಾವಾದಿಗಳಿದ್ದಾರೆ, ಅವ್ರು ಯಾರನ್ನೂ ಬಿಡ್ತಾ ಇಲ್ಲ. ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನ ಖಂಡಿತವಾಗ್ಲೂ ಸಂಪೂರ್ಣ ಮಟ್ಟ ಹಾಕುವ ಕೆಲಸವನ್ನ, ಬುಡ ಸಮೇತ ಕಿತ್ತೊಗೆಯುವ ಕೆಲಸವನ್ನ ಎನ್ಐಎ ಹಾಗೂ ಭದ್ರತಾ ಪಡೆಗಳು ಮಾಡ್ತಾ ಇದ್ದಾವೆ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಡಿಜಿ ಪಹಲ್ಗಾಂವ್ನಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ತನಿಖೆ ಹೇಗೆ ನಡೀತಾ ಇದೆ ಅನ್ನೋದರ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಅಲ್ಲಿ ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಜಂಟಿ ಕಾರ್ಯಾಚರಣೆಯನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಎನ್ಐಎ ಡಿಜಿ ಸಭೆ ನಡೆಸ್ತಾ ಇದ್ದಾರೆ. ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗಿದೆ, ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿಯ ಅವಲೋಕನವನ್ನ ಕೂಡ ಮಾಡ್ತಾ ಇದ್ದಾರೆ. ಯುದ್ದದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎನ್ಐಎ ಕೂಡ ವಿಚಾರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ, ಕಾರ್ಯಾಚರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸ್ಥಳೀಯ ನೆಟ್ವರ್ಕ್ ಏನು, ಉಗ್ರಗಾಮಿಗಳಿಗೆ ಯಾರು ಸಹಾಯ ಮಾಡಿರಬಹುದು, ಈ ತರದ ಅನೇಕ ವಿಚಾರಗಳು ಸ್ಥಳೀಯ ಪೊಲೀಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಸ್ಥಳೀಯ ಪೊಲೀಸರ ಸಹಕಾರ ಇದ್ರೆ ಎನ್ಐಎಗೆ ಇನ್ವೆಸ್ಟಿಗೇಟ್ ಮಾಡೋದು ಇನ್ನೂ ಬಹಳ ಸುಲಭ ಆಗತ್ತೆ. ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸ್ ಜೊತೆಗೆ. ಖುದ್ದಾಗಿ ಎನ್ಐಎ ಡಿಜಿ ಅಲ್ಲಿ ಪಹಲ್ಗಾಂವ್ನಲ್ಲಿ ಹೋಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ, ತನಿಖೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಪೊಲೀಸ್ ಮೇಲಧಿಕಾರಿಗಳ ಮೀಟಿಂಗ್ ಅನ್ನು ಕೂಡ ಕರೆದು ಅವ್ರ ಜೊತೆನೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಇನ್ನಷ್ಟು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆಸಿದ್ದಾರೆ. ಪಹಲ್ಗಾಂವ್ನಲ್ಲಿ ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಇನ್ನು ಏನೆಲ್ಲ ಮಹತ್ವದ ಮಾಹಿತಿಗಳು ಹೊರಬರುತ್ತೆ, ಇದೇ ಸಂದರ್ಭ ನೋಡಿ ಯಾವುದನ್ನು ಬಿಡ್ತಾ ಇಲ್ಲ. ಯಾರೆಲ್ಲ ಉಗ್ರಗಾಮಿಗಳಿದ್ದಾರೆ, ಯಾರೆಲ್ಲ ಉಗ್ರಗಾಮಿ ಚಟುವಟಿಕೆಗಳಿಗೆ ಇವತ್ತಿಗೂ ಕೂಡ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ಪ್ರತ್ಯೇಕ ಕಾಶ್ಮೀರ ಅಂತ ಪ್ರತ್ಯೇಕತಾವಾದಿಗಳಿದ್ದಾರೆ, ಅವ್ರು ಯಾರನ್ನೂ ಬಿಡ್ತಾ ಇಲ್ಲ. ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನ ಖಂಡಿತವಾಗ್ಲೂ ಸಂಪೂರ್ಣ ಮಟ್ಟ ಹಾಕುವ ಕೆಲಸವನ್ನ, ಬುಡ ಸಮೇತ ಕಿತ್ತೊಗೆಯುವ ಕೆಲಸವನ್ನ ಎನ್ಐಎ ಹಾಗೂ ಭದ್ರತಾ ಪಡೆಗಳು ಮಾಡ್ತಾ ಇದ್ದಾವೆ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಡಿಜಿ ಪಹಲ್ಗಾಂವ್ನಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ತನಿಖೆ ಹೇಗೆ ನಡೀತಾ ಇದೆ ಅನ್ನೋದರ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಅಲ್ಲಿ ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಜಂಟಿ ಕಾರ್ಯಾಚರಣೆಯನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಎನ್ಐಎ ಡಿಜಿ ಸಭೆ ನಡೆಸ್ತಾ ಇದ್ದಾರೆ. ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗಿದೆ, ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿಯ ಅವಲೋಕನವನ್ನ ಕೂಡ ಮಾಡ್ತಾ ಇದ್ದಾರೆ.
ಯುದ್ಧದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎನ್ಐಎ ಕೂಡ ವಿಚಾರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಕಾರ್ಯಾಚರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸ್ಥಳೀಯ ನೆಟ್ವರ್ಕ್ ಏನು, ಉಗ್ರಗಾಮಿಗಳಿಗೆ ಯಾರು ಸಹಾಯ ಮಾಡಿರಬಹುದು, ಈ ತರದ ಅನೇಕ ವಿಚಾರಗಳು ಸ್ಥಳೀಯ ಪೊಲೀಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಸ್ಥಳೀಯ ಪೊಲೀಸರ ಸಹಕಾರ ಇದ್ರೆ ಎನ್ಐಎಗೆ ಇನ್ವೆಸ್ಟಿಗೇಟ್ ಮಾಡೋದು ಇನ್ನೂ ಬಹಳ ಸುಲಭ ಆಗತ್ತೆ. ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸ್ ಜೊತೆಗೆ. ಖುದ್ದಾಗಿ ಎನ್ಐಎ ಡಿಜಿ ಅಲ್ಲಿ ಪಹಲ್ಗಾಂವ್ನಲ್ಲಿ ಹೋಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ, ತನಿಖೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಪೊಲೀಸ್ ಮೇಲಧಿಕಾರಿಗಳ ಮೀಟಿಂಗ್ ಅನ್ನು ಕೂಡ ಕರೆದು ಅವ್ರ ಜೊತೆನೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಇನ್ನಷ್ಟು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆಸಿದ್ದಾರೆ. ಪಹಲ್ಗಾಂವ್ನಲ್ಲಿ ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಇನ್ನು ಏನೆಲ್ಲ ಮಹತ್ವದ ಮಾಹಿತಿಗಳು ಹೊರಬರುತ್ತೆ ಇದೇ ಸಂದರ್ಭ ನೋಡಿ, ಯಾವುದನ್ನು ಬಿಡ್ತಾ ಇಲ್ಲ. ಯಾರೆಲ್ಲ ಉಗ್ರಗಾಮಿಗಳಿದ್ದಾರೆ, ಯಾರೆಲ್ಲ ಉಗ್ರಗಾಮಿ ಚಟುವಟಿಕೆಗಳಿಗೆ ಇವತ್ತು ಕೂಡ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ಪ್ರತ್ಯೇಕ ಕಾಶ್ಮೀರ ಅಂತ ಪ್ರತ್ಯೇಕತಾವಾದಿಗಳಿದ್ದಾರೆ, ಅವ್ರು ಯಾರನ್ನೂ ಬಿಡ್ತಾ ಇಲ್ಲ. ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನ ಖಂಡಿತವಾಗ್ಲೂ ಸಂಪೂರ್ಣ ಮಟ್ಟ ಹಾಕುವ ಕೆಲಸವನ್ನ, ಬುಡ ಸಮೇತ ಕಿತ್ತೊಗೆಯುವ ಕೆಲಸವನ್ನ ಎನ್ಐಎ ಹಾಗೂ ಭದ್ರತಾ ಪಡೆಗಳು ಮಾಡ್ತಾ ಇದ್ದಾವೆ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಡಿಜಿ ಪಹಲ್ಗಾಂವ್ನಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ತನಿಖೆ ಹೇಗೆ ನಡೀತಾ ಇದೆ ಅನ್ನೋದರ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಜಂಟಿ ಕಾರ್ಯಾಚರಣೆಯನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಎನ್ಐಎ ಡಿಜಿ ಸಭೆ ನಡೆಸ್ತಾ ಇದ್ದಾರೆ. ಬಂಧಿತ ಉಗ್ರರು ಮತ್ತು ಸಹಾಯಕರ ವಿಚಾರಣೆ ಹೇಗಿದೆ, ಭಾರತ ಪಾಕಿಸ್ತಾನ ಗಡಿಯಲ್ಲಿನ ಪರಿಸ್ಥಿತಿಯ ಅವಲೋಕನವನ್ನು ಕೂಡ ಮಾಡ್ತಾ ಇದ್ದಾರೆ. ಯುದ್ಧದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎನ್ಐಎ ಕೂಡ ವಿಚಾರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ, ಕಾರ್ಯಾಚರಣೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸ್ಥಳೀಯ ನೆಟ್ವರ್ಕ್ ಏನು, ಉಗ್ರಗಾಮಿಗಳಿಗೆ ಯಾರು ಸಹಾಯ ಮಾಡಿರಬಹುದು, ಈ ತರದ ಅನೇಕ ವಿಚಾರಗಳು ಸ್ಥಳೀಯ ಪೊಲೀಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಸ್ಥಳೀಯ ಪೊಲೀಸರ ಸಹಕಾರ ಇದ್ರೆ ಎನ್ಐಎಗೆ ಇನ್ವೆಸ್ಟಿಗೇಟ್ ಮಾಡೋದು ಇನ್ನೂ ಬಹಳ ಸುಲಭ ಆಗತ್ತೆ. ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸ್ ಜೊತೆಗೆ. ಖುದ್ದಾಗಿ ಎನ್ಐಎ ಡಿಜಿ ಅಲ್ಲಿ ಪಹಲ್ಗಾಂವ್ನಲ್ಲಿ ಹೋಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ, ತನಿಖೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಪೊಲೀಸ್ ಮೇಲಧಿಕಾರಿಗಳ ಮೀಟಿಂಗ್ ಅನ್ನು ಕೂಡ ಕರೆದು ಅವ್ರ ಜೊತೆನೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಇನ್ನಷ್ಟು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆಸಿದ್ದಾರೆ. ಪಹಲ್ಗಾಂವ್ನಲ್ಲಿ ಎನ್ಐಎ ಡಿಜಿ ಸ್ಪೆಷಲ್ ಮೀಟಿಂಗ್ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಇನ್ನು ಏನೆಲ್ಲ ಮಹತ್ವದ ಮಾಹಿತಿಗಳು ಹೊರಬರುತ್ತೆ ಇದೇ ಸಂದರ್ಭ ನೋಡಿ, ಯಾವುದನ್ನು ಬಿಡ್ತಾ ಇಲ್ಲ. ಯಾರೆಲ್ಲ ಉಗ್ರಗಾಮಿಗಳಿದ್ದಾರೆ, ಯಾರೆಲ್ಲ ಉಗ್ರಗಾಮಿ ಚಟುವಟಿಕೆಗಳಿಗೆ ಇವತ್ತು ಕೂಡ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ಪ್ರತ್ಯೇಕ ಕಾಶ್ಮೀರ ಅಂತ ಪ್ರತ್ಯೇಕತಾವಾದಿಗಳಿದ್ದಾರೆ, ಅವ್ರು ಯಾರನ್ನೂ ಬಿಡ್ತಾ ಇಲ್ಲ. ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನ ಖಂಡಿತವಾಗ್ಲೂ ಸಂಪೂರ್ಣ ಮಟ್ಟ ಹಾಕುವ ಕೆಲಸವನ್ನ, ಬುಡ ಸಮೇತ ಕಿತ್ತೊಗೆಯುವ ಕೆಲಸವನ್ನ ಎನ್ಐಎ ಹಾಗೂ ಭದ್ರತಾ ಪಡೆಗಳು ಮಾಡ್ತಾ ಇದ್ದಾವೆ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಡಿಜಿ ಪಹಲ್ಗಾಂವ್ನಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ತನಿಖೆ ಹೇಗೆ ನಡೀತಾ ಇದೆ ಅನ್ನೋದರ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ.